ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮೆಗಾ ನ್ಯೂಸ್ ಈಗ ಬರ್ತಾ ಇದೆ. ವೇಣುಗೋಪಾಲ್ ಅವರು ಈಗಷ್ಟೇ ಮಂಗಳೂರು ರೀಚ್ ಆಗಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆಯೇ ವೇಣುಗೋಪಾಲ್ ಅವರ ಸಂದೇಶ ಕರ್ನಾಟಕ ಕಾಂಗ್ರೆಸ್ ಅನ್ನ ರೀಚ್ ಆಗಿದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ತಿರುವಂತಹ ಬಿಗ್ ನ್ಯೂಸ್ ಏನು? ಸಿದ್ದರಾಮಯ್ಯ ಬಣಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಸಂದೇಶ ಯಾವುದು? ಓಪನ್ ಆಗಿ ಬಂದಿದೆ. ಈಗ ಓಪನ್ ಆಗಿ ಫಸ್ಟ್ ಟೈಮ್ ಓಪನ್ ಆಗಿ ಮಹತ್ವದ ವಿಷಯ ಔಟ್ ಆಗಿರೋದು. ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿನ್ನೆ ಈ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. ವೇಣುಗೋಪಾಲ್ ಅವರು ಇವತ್ತು ಮಂಗಳೂರು ವಿವಿ ಕಾರ್ಯಕ್ರಮದಲ್ಲಿ, ಅಂದರೆ ನಾರಾಯಣ ಗುರು ಸಂದೇಶ ಸಾರುವಂಥ ಒಂದು ಕಾರ್ಯಕ್ರಮ, ಅದರಲ್ಲಿ ಭಾಗವಹಿಸೋದಕ್ಕೆ ಬರ್ತಿದ್ದಾರೆ. ಆದರೆ ಇದರ ಸುತ್ತ ರಾಜಕೀಯ ಕಾರಣಗಳು ಬಹಳಷ್ಟಿವೆ. ವೇಣುಗೋಪಾಲ್ ಅವರು ಕರ್ನಾಟಕಕ್ಕೆ ಬರ್ತಾ ಇರೋದು ಈ ಜಟಾಪಟಿ ಶುರುವಾದ ಬಳಿಕ ಫಸ್ಟ್ ಟೈಮು ಸಿದ್ದರಾಮಯ್ಯನವ್ರ ಜೊತೆ ಮುಖಾಮುಖಿ ಮಾತುಕತೆ ವೇಣುಗೋಪಾಲ್ ಅವ್ರ ಜೊತೆ ಆಗುತ್ತೆ. ಹೈಕಮಾಂಡ್ ಸಂದೇಶವನ್ನು ಹೊತ್ತೇ ಬಂದಿರೋದು ವೇಣುಗೋಪಾಲ್ ಅವರು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಇದನ್ನು ನಿನ್ನೆನೆ ಬೆಳಗ್ಗೆನೆ ರಿಪೋರ್ಟ್ ಮಾಡಿದ್ವಿ ನಾವು. ಈಗ ನೋಡಿ, ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬಂದಿಳಿದಿರೋ ಹೊತ್ತಲ್ಲೇ, ಅಂದ್ರೆ ಇಲ್ಲಿ ಬಂದು ಮುಂದೆ ಕೂರಿಸ್ಕೊಂಡು ಹೇಳಿದ ಮೇಲೇ ಎಲ್ಲ ಗೊತ್ತಾಗತ್ತೆ ಅಂತ ಅಲ್ವಲ್ಲ, ಸಂದೇಶ ತಲುಪಿರುತ್ತೆ. ಅವ್ರು ಯಾಕೆ ಬರ್ತಿದ್ದಾರೆ, ಏನಂತ ತರ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ಟಿರುತ್ತೆ. ಸಿದ್ದು ಅತ್ಯಾಪ್ತರೆ ಬಾಯ್ ಬಿಟ್ಟು ಬಹುದೊಡ್ಡ ಸುದ್ದಿಯನ್ನು ಕೊಡ್ತಿದ್ದಾರೆ ನೋಡಿ. ಹಾಗಾದ್ರೆ ಕೈಪಾಳ್ಯದಲ್ಲಿ ಡಿಸೆಂಬರ್ ಒಳಗಡೆನೇ ತೀರ್ಮಾನ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅಂತ ಅಂದ್ಕೊಳ್ಬಹುದು ನಾವು. ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ನೋಡಿ. ಸ್ಫೋಟಕ ಸ್ಟೇಟ್ಮೆಂಟು ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಬಂದಿರೋದು. ಹೈಕಮಾಂಡ್ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನು ಏನು ಹೇಳಲಿ, ನನಗೇನು ಗೊತ್ತಿಲ್ಲ ಅಂತ ಮಾತು ಶುರು ಮಾಡ್ತಾರೆ ಅವರು ಸತೀಶ್ ಜಾರಕಿಹೊಳಿ ಅವರು. ಯಾವಾಗಲಾದರೂ ಒಂದು ದಿವಸ ಅಧಿಕಾರ ಅಂತೂ ಬಿಡಲೇಬೇಕಲ್ಲ ಅನ್ನುವಂತಹ ಹೇಳಿಕೆ ಸತೀಶ್ ಜಾರಕಿಹೊಳಿ ಅವರ ಬಾಯಲ್ಲಿ ಬಂದಿರೋದೀಗ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೂ ಬೇರೆ ಯಾರೇ ಮಂತ್ರಿ ನಾಯಕರು ಸ್ಟೇಟ್ಮೆಂಟ್ ಕೊಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸತೀಶ್ ಜಾರಕಿಹೊಳಿ ಅವರು ಡೈರೆಕ್ಟಾಗಿ ಮಾತಾಡ್ತಾರೆ, ತುಂಬ ಸುತ್ತಿ ಬಳಸಿ ಇದ್ದದ್ದನ್ನು ಮುಚ್ಚಿಟ್ಟು ಹೇಳೋರಲ್ಲ ಅವರು. ಮೀಡಿಯಾದವರ ಪ್ರಶ್ನೆಗೆ ಡೈರೆಕ್ಟ್ ಆನ್ಸರ್ ಬರುತ್ತೆ ಸತೀಶ್ ಜಾರಕಿಹೊಳಿ ಅವರದ್ದು ಅನ್ನೋದು ನಮಗೆ ಗೊತ್ತಿದೆ. ಅವರ ಮಾತಿನ ಶೈಲಿ. ಅವ್ರು ಹೇಳ್ತಿದ್ದಾರೆ, ಅಧಿಕಾರ ಬಿಡಲೇಬೇಕಲ್ಲ. 10 ಸಾರಿ CM ಆದವರಾದರೂ ಕೂಡ ಒಂದಿನ ಅವ್ರಿಗೂ ಬಿಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಸಿದ್ದರಾಮಯ್ಯನವರ ಪರಮಾಪ್ತ ನಾಯಕ ಸತೀಶ್ ಜಾರಕಿಹೊಳಿ ಅವರ ಮಾತಿದು. ಅಧಿಕಾರ ಶಾಶ್ವತ ಅಲ್ಲ, ಅದು ಕರೆಕ್ಟ್. ಅದು ಒಂದೇ ಪಕ್ಷದಲ್ಲಿದ್ದೀವಿ, ಒಂದೇ ದಾರಿಲಿ ಹೋಗುತ್ನಾಗ ಇದೆಲ್ಲ ಸ್ವಾಭಾವಿಕ. ಯಾರಿಗೂ ಶಾಶ್ವತ ಅಲ್ಲಲ್ಲ. ಅಲ್ಲ, ಮಾನಸಿಕವಾಗಿ ಅಂತ ಹೇಳೋಕ್ಕಾಗಲ್ಲ. 30 ತಿಂಗಳ ನಂತರ ಬಿಡ್ಬೋದು, ಮೊದಲನ್ನು ಬಿಡ್ಬೋದು. ಮಾನಸಿಕ ಅಂತ ಹೇಳೋಕ್ಕೆ ಆಗೋಲ್ಲ. ಬಿಡೋದಂತಿ ಪಕ್ಕ ಯಾವಾಗಾರು ಒಂದು ಬಿಡಲೇಬೇಕು. 30 ತಿಂಗಳ ಅಂತ ಬಿಡಬೇಕು. ಹಾಗೇನು ಇನ್ನೊಂದು ಸರಿ ಯಾರು ಬಿಡಲೇಬೇಕು, ಯಾವಾಗ ಬಿಡಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಈ ಅವಧಿಗೂ ಬಿಡ್ಬೋದು. ಅದೇನೆಲ್ಲ ಇದ್ರೆ ಹೈಕಮಾಂಡ್ ಮೇಲೆ ಅವಲಂಬನೆ ಅಷ್ಟೇ. 3+2 ಅಂತ ಏನಾದ್ರು ಸಂಧಾನ ಸೂತ್ರ ಆಗಿತ್ತಾ? ಇಲ್ಲ, ಅದೇನು ಯಾವುದು ಗೊತ್ತಿಲ್ಲ, ನಮಗೆ ಕೇಳಿಲ್ಲ. ನನಗೆ ಮಾಹಿತಿ ಹಾಂ ಹೇಳಿ. 30 ತಿಂಗಳು ಅಂದಮೇಲೆ ಬಿಡಬೇಕು ಯಾವಾಗಾದ್ರೂ ಹೈಕಮಾಂಡ್ ಸಂದೇಶ ಆ ಥರ ಬರಬಹುದಾ? ಇಲ್ಲ. ಇದನ್ನು ನೀವು ಹೈಕಮಾಂಡ್ ನಮಗೆ ಕೇಳಿ ನಮಗೆ ಆಗೋಲ್ಲ. ಈಗ ನಮ್ದು ಎಷ್ಟಿದೆ ಅಂದರೆ ನಾವು ಹೇಳೋ ಉದ್ದೇಶ ಯಾವಾಗ ಒಂದು ದಿವಸ ಬಿಡಲೇಬೇಕು. ಇನ್ನು 10 ಸಾರಿ ಯಾರ ಮುಖ್ಯಮಂತ್ರಿ ಬಿಡಲೇಬೇಕಲ್ಲ, ಅದನ್ನು ಬಿಡಲೇಬೇಕು ಅನ್ನೋದು ಬಿಡಲೇಬೇಕು ಅಷ್ಟೇ. ಅದು ಯಾವಾಗಂತ ಅದು ಹೈಕಮಾಂಡಿಗೆ ಗೊತ್ತು, ವರಿಷ್ಠರಿಗೆ ಗೊತ್ತು ಅಷ್ಟೇ. ನಾನು ಹೇಳುವಂಥ ಉದ್ದೇಶ ಅಷ್ಟೇ. ಗೊಂದಲ ಆಗದೆ ಸುಗಮವಾಗಿ ಆಗಲಿ ಅನ್ನುವಂಥದ್ದು. ಇಲ್ಲ, ಅದು ನೋಡೋಣ. ಅದು ಯಾವ ರೀತಿ ಬಗೆಹರಿಸ್ತಾರೆ, ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಕ್ಷದಲ್ಲಿ ಒಳ್ಳೆಯ ವಾತಾವರಣ ಇರಬೇಕು ಅನ್ನೋದು ಬಯಸ್ತಾರೆ ಎಲ್ಲ ಕಾರ್ಯಕರ್ತರು, ಶಾಸಕರು. ಸೊ ನೋಡೋಣ ಅಷ್ಟೇ. ನಿನ್ನೆ ಪರಮೇಶ್ವರ್ ಅವರು ಬಂದಿದ್ರು ಊಟಕ್ಕೆ ಅನ್ನುವಂಥದ್ದು. ಹಾಂ, ಕೊಡ್ತಾನೆ ಹೇಳಿದ್ರಲ್ಲ, ಮುಂಚೆನೂ ಕೊಡ್ತಾ ಇದ್ದೀವಿ, ಇವತ್ತು ಕೊಡ್ತೀವಿ, ನಾಳೆ ಇದ್ದೇ ಕೊಡ್ತೀವಿ. ಅದಕ್ಕೇನು ಪ್ರಶ್ನೆ ಇಲ್ಲ, ಇರ್ತೀವಿ, ಜೊತೆಯಲ್ಲಿ ಇರ್ತೀವಿ. ದಲಿತ CM ಏನಾದರೂ ಚರ್ಚೆ ಇದೆ? ಇಲ್ಲ ಹೇಳಿದೆ ಅಲ್ಲ. ಅದು ಈಗ ಈ ಅವಧಿಯಲ್ಲಿ ಬಹುಶಃ ಇಲ್ಲ ಅಂತಿಲ್ಲದ. ನೋಡೋಣ. ಹೇಳಿದಾರೆ, ನಾವು ಹೇಳಿದ್ದೀವಿ ಬೆಳಗಾವಿಯಲ್ಲಿ. ನಾನು ಹೇಳಿದ್ದೀನಿ, ಅವ್ರಿಗೂ ಸೀನಿಯರ್ ಇದಾರೆ ಅಂತ ಹೇಳಿದ್ದೀವಿ. ಸೊ ಈಗ ಮುಗಿದಿದೆ, ಮತ್ತೆ ಯಾಕೆ ಈಗ CM ಮುಗಿದು ಹೋಗಿದೆ, ಮತ್ತೆ ಮತ್ತೆ ಸ್ಟಾರ್ಟ್ ಮಾಡೋದು ಬೇಡ ಪ್ಲೀಸ್. ಕ್ಲೋಸ್ ಆಗಿದೆ, ನಿನ್ನೆ ಕ್ಲೋಸ್ ಮಾಡೋಣ. ಮತ್ತೆ ಪದೇ ಅದೇ ಮಾಡೋದು ಬೇಡ, ಬೇರೆ ಕೆಲಸ ಅದೇ ಮಾಡೋಣ. ಇಲ್ಲ, ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಕೇಳಿ, ವರಿಷ್ಠರಿಗೆ ಕೇಳಿ, ನಮ್ಮ CM DCM ಕೇಳಿ ಹೇಳ್ತಾರೆ. ಥ್ಯಾಂಕ್ ಯು. ಹೈಕಮಾಂಡ್ ಹಾಗೂ ವರಿಷ್ಠರಿಗೆ ಈ ವಿಚಾರ ಗೊತ್ತಿದೆ. ಯಾವ ರೀತಿಯಲ್ಲಿ ಹೈಕಮಾಂಡ್ ಬಗೆಹರಿಸುತ್ತೆ ಅನ್ನೋದನ್ನೆಲ್ಲ ನೋಡೋಣ. ಪಕ್ಷದಲ್ಲಿ ಒಳ್ಳೆ ವಾತಾವರಣ ಇರಬೇಕು ಅಂತ ಕಾರ್ಯಕರ್ತರು ಬಯಸ್ತಿದ್ದಾರೆ ಅಷ್ಟೇ. ಆದರೆ ಎಷ್ಟೇ ಸೀನಿಯರ್ ಆಗಿರಲಿ, ಎಷ್ಟೇ ಟರ್ಮ್ CM ಆಗಿರಲಿ,
ಬಿಡಲೇಬೇಕಲ್ಲ ಅನ್ನೋ ಮಾತನ್ನ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬಂದಿಳಿದಿರೋ ಹೊತ್ತಲ್ಲೇ ಸಿದ್ದರಾಮಯ್ಯನವರ ಪರಮಾಪ್ತ ಸ್ಟ್ರಾಂಗ್ ಲೀಡರ್ ಸತೀಶ್ ಜಾರಕಿಹೊಳಿ ಅವರು ಹೊರಗಿಟ್ಟಿರೋದು. ಡಿನ್ನರ್ ಮೀಟಿಂಗ್ ಆಗಿದೆ ಮತ್ತೆ ಈ ಹೊತ್ತಲ್ಲಿ. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಡಿನ್ನರ್ ಮೀಟಿಂಗ್ ಬಗ್ಗೆ ಮಾತಾಡಿದ್ದಾರೆ. ಹೌದು, ಪರಮೇಶ್ವರ್ ಅವರು ಬಂದಿದ್ರು, ಮುಂಚೆನೂ ಕೂತಿದ್ವಲ್ಲ, ಏನು ವಿಶೇಷ ಇಲ್ಲ, ಈಗಲೂ ಕೂತಿದ್ದೀವಿ, ನಾಳೆನೂ ಕೂರಬಹುದು. ದಲಿತ CM ವಿಚಾರ ಅಂತೂ ಈ ಅವಧಿಗಿಲ್ಲ, ಹಾಗಾಗಿ ಈ ವಿಷಯ ಎಲ್ಲ ಮುಗಿದ ಕಥೆ, ಇದು CM ಕುರ್ಚಿ ವಿಚಾರ ಮುಗಿದ ಕಥೆ, ಮತ್ತೆಲ್ಲ ಮಾತಾಡೋಕೆ ಹೋಗಬೇಡಿ ಅನ್ನುವ ಮೂಲಕ ನಿರ್ಧಾರ ಆಗಿಬಿಟ್ಟಿದೆ. ಈ ವಿಚಾರದಲ್ಲಿ ನಿರ್ಧಾರ ಆಗಿಬಿಟ್ಟಿದೆ ಹೈಕಮಾಂಡಿಂದ ಅನ್ನುವಂಥ ಸ್ಪಷ್ಟ ಸುಳಿವು ಸಿಗ್ತಿದೆ. ಇದ್ರ ಬೆನ್ನಲ್ಲೇ ಈಗ ಲಭ್ಯವಾಗ್ತಿರುವ ಅಪ್ಡೇಟ್, ಬಹುತೇಕ ಇವತ್ತೇ ಡೆಲ್ಲಿಗೆ ಹೋಗ್ತಿದ್ದಾರೆ DK ಅನ್ನೋದು. 3 ಗಂಟೆ ಫ್ಲೈಟ್ಗೆ ಡೆಲ್ಲಿಗೆ ಹಾರಲಿದ್ದಾರೆ DK. ಅಲ್ಲಿಂದ ಕರೆ ಬಂತ DK ಶಿವಕುಮಾರ್ ಅವರದ್ದೇ ನಿಗದಿತ ಯಾವುದಾದ್ರೂ ಕಾರ್ಯಕ್ರಮಗಳಿದೆಯಾ ನೋಡಬೇಕು. ಈಗಾಗಲೇ ಯಾವಾಗ ಡೆಲ್ಲಿಗೆ ಕರೆ ಬರುತ್ತೆ ಅನ್ನೋ ಪ್ರಶ್ನೆ, CM DCM ಇಬ್ಬರನ್ನೂ ಕರೀತಾರೆ ಅಂತ. ಈ ಹೊತ್ತಲ್ಲಿ DK ಡೆಲ್ಲಿಗೆ ಹೋಗ್ತಿರೋದು, ಬಹುಶಃ ಸೋನಿಯಾ ಗಾಂಧಿಯವರ ಜೊತೆಗೆ ಅವಕಾಶ ಸಿಕ್ಕಿದೆಯಾ ಅದನ್ನು ಕಾದು ನೋಡಬೇಕು. ನೋಡಿ, 4 ಸ್ಟೇಟ್ಮೆಂಟ್ಗಳನ್ನು ಬ್ಯಾಕ್ ಟು ಬ್ಯಾಕ್ ನಾವು ಗಮನಿಸಿಬಿಟ್ರೆ ಒಂದು ಪಕ್ಕಾ ಪಿಕ್ಚರ್ ಸಿಕ್ಬಿಡತ್ತೆ ನಮಗೆ. ನಂಬರ್ 1, ಸಿದ್ದರಾಮಯ್ಯನವ್ರು ನಿನ್ನೆ ಅಧಿಕಾರ ಶಾಶ್ವತವಲ್ಲ, ಯಾವುದು ರಾಜಕೀಯ ಪರ್ಮನೆಂಟ್ ಅಲ್ವೇ ಅಲ್ಲ, ಇದು ನನ್ನ ಅಪ್ಪನ ಆಸ್ತಿನೂ ಅಲ್ಲ, ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಅವರ ಎದುರಿಗೆ DK ಜೊತೆ ಬ್ರೇಕ್ಫಾಸ್ಟ್ ಮುಗಿಸಿಕೊಂಡು ಬರುವಾಗ ಆಡಿದ ಮಾತು. ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನಾಯಿತು, DK ಸುರೇಶ್ ಅವರು ನೇರವಾಗಿ ಕೇಳಿಬಿಡ್ತಾರೆ, ನಮ್ಮ ಸಹೋದರ ತುಂಬ ಕಷ್ಟಪಟ್ಟಿದ್ದಾರೆ, ನಿಮಗೂ ಗೊತ್ತು ಸರ್, ನೀವೇ ಮನಸ್ಸು ಮಾಡಿ ಎಲ್ಲ ಸುಗಮವಾಗಿ ನಡೆಸ್ಕೊಟ್ಬಿಡಿ ಅಂತ ನೇರವಾಗಿ ಕೇಳ್ತಾರೆ. ಹೈಕಮಾಂಡ್ ಹೇಳುತ್ತಲ್ಲಪ್ಪ ಅಂದ್ಕೊಂಡು ಒಂದೇ ಮಾತಲ್ಲಿ ಉತ್ತರ ಕೊಟ್ಟು ಹೊರಗಡೆ ಬರ್ತಾರೆ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರ್ತಾ ಇದ್ದ ಹಾಗೆ ಎದುರಾದಂಥ ಶಾಸಕನ ಎದುರು ಅಚ್ಚರಿಯ ಮಾತುಗಳನ್ನು ಹೇಳ್ತಾರೆ. ಭಾವುಕವಾದ ಮಾತುಗಳು ಅನ್ನೋ ರೀತಿಯಲ್ಲೇ ವಿಶ್ಲೇಷಣೆಗೆ ಒಳಗಾಯಿತು ಸತೀಶ್ ಜಾರಕಿಹೊಳಿ ಅವರ ಈ ಸ್ಟೇಟ್ಮೆಂಟು ಇವತ್ತು ಬಂದಿರೋದು. DK ಸಹೋದರ DK ಸುರೇಶ್ ಅವರು ಏನು ಹೇಳಿದ್ರು, ಸುಸೂತ್ರವಾಗಿ ಎಲ್ಲ ಆಗ್ತಿದೆ, ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ರು, ಎಷ್ಟೇ ದೊಡ್ಡವರಾಗಿರಲಿ ಆ ದೊಡ್ಡ ನಾಯಕರನ್ನು ಮಾಡೋದು ಕಾರ್ಯಕರ್ತರು, ಪಕ್ಷ. ಸಿದ್ದರಾಮಯ್ಯನವರು ಅವರ ಸಿದ್ಧಾಂತ ಮತ್ತು ಅವರ ಇಮೇಜ್ ಮೂಲಕ ಪಕ್ಷಕ್ಕೆ ದೊಡ್ಡ ಬಲ ಕೊಟ್ಟಿದ್ದಾರೆ, ಡೌಟೇ ಇಲ್ಲ. ಬಟ್ ಅವ್ರು ಬರೋಕ್ಕಿಂತ ಮುಂಚೆನೂ ಪಕ್ಷ ಇತ್ತು, ಮುಂದೇನೂ ಇರುತ್ತೆ ಅನ್ನುವಂಥ ಅತಿ ದೊಡ್ಡ ಸಂದೇಶ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಬಂದ ತಕ್ಷಣ ಪ್ರಿಯಾಂಕ್ ಖರ್ಗೆ ಅವರ ಬಾಯಲ್ಲಿ ಬರುತ್ತೆ. ಅಂದರೆ ಹೈಕಮಾಂಡ್ 28ರ ಭವಿಷ್ಯ ಯೋಚನೆ ಮಾಡ್ತಿದೆ, DK ಶಿವಕುಮಾರ್ ಅವರ ನಾಯಕತ್ವದ ಬಗ್ಗೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನೋಡಿ, DK ಶಿವಕುಮಾರ್ ಅವರು ಏನು ಹೇಳಿದ್ರು, ತಮ್ಮ ಇಲಾಖೆ ಕಾರ್ಯವನ್ನು ಜಲಜೀವನ್ ಮಿಷನ್ನು ಅದು ಇದು ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅವತ್ತು ಮೊನ್ನೆ ಇಂಟರ್ವ್ಯೂದಲ್ಲಿ, ಸ್ಟೇಟ್ ಮೀಡಿಯಾ ಇಂಟರ್ವ್ಯೂದಲ್ಲೂ ಹೇಳಿದರು, ತನ್ನ ಬ್ಯಾಂಗ್ಳೂರು ಪ್ಲ್ಯಾನ್ ಸಂಬಂಧಪಟ್ಟಂತೆ ಒಂದು ಬ್ರಿಡ್ಜೋ ಏನೋ ಹೇಳ್ತಾರೆ ಅವರು, ನರೇಂದ್ರ ಮೋದಿಯವರೇ ಬೆನ್ನು ತಟ್ಟಿದ್ರು ನನಗೆ ಅನ್ನೋದನ್ನು ಹೇಳಿದರು. ಈಗ ಹೇಳ್ತಿದ್ದಾರೆ ಜಲಜೀವನ್ ಮಿಷನ್ನು ತನ್ನ ಇಲಾಖೆ ಕಾರ್ಯವೈಖರಿಯ ಬಗ್ಗೆ ಸ್ವತಃ ನರೇಂದ್ರ ಮೋದಿಯವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ DK ಶಿವಕುಮಾರ್ ಅವರು. ಕಾಂಗ್ರೆಸ್ ಏನನ್ನು ಗಮನಿಸ್ತಿದೆ, DK ಶಿವಕುಮಾರ್ ಅವರು ಒಬ್ಬರು ಸ್ಟ್ರಾಂಗ್ ಲೀಡರ್ ಆಗಿ ಬೆಳೆದಿದ್ದಾರೆ. ಸಿದ್ದರಾಮಯ್ಯನವರನ್ನು ಪರಮೇಶ್ವರ್ ಖರ್ಗೆ ಅವರು ಕೂಡ ಈ ರೀತಿ ಆಟ ಆಡ್ಸೋಕ್ಕಾಗಿರಲಿಲ್ಲ. ಅಷ್ಟರ ಮಟ್ಟಿಗೆ ತನಗೇನಾದರೂ ಒಂದು ಸಾಧಿಸಬೇಕು ಅಂದರೆ ಹಠ ಹಿಡಿದು ಅದನ್ನು ಸಂಘಟಿಸುವ, ಅದಕ್ಕೆ ಬೇಕಾದ ಎಲ್ಲವನ್ನೂ ಸೇರಿಸೋ ಶಕ್ತಿ ಇದೆ. ಅದರರ್ಥ ಚುನಾವಣೆಗೂ ಕೂಡ ನಾಳೆ ತನ್ನ ನಾಯಕತ್ವದಲ್ಲಿ ಗೆಲ್ಲಿಸಬೇಕು ಅಂತ ಏನು ಬೇಕಾದರೂ ಮಾಡ್ತಾರೆ ಇವರು. ಒಂದು ರಾಜ್ಯ ಅಲ್ಲ, 10 ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಬಲ ತುಂಬುವ ಶಕ್ತಿ ಇದೆ ಅಂತ ಆಲೋಚಿಸ್ತಿರಬಹುದು ಸಹಜವಾಗಿ. ಹಾಗಾಗಿ ಇವರಿಗೆ ಸಂಘಟನಾ ಶಕ್ತಿ ಇದೆ, ಮತ್ತು ನಾಯಕತ್ವ ಇಮೇಜ್ ಅಂತ ಬಂದಾಗಲೂ ಕೂಡ ವರ್ಷದಿಂದ ವರ್ಷಕ್ಕೆ ಗ್ರೂಮ್ ಆಗ್ತಾ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಜೊತೆಗೆ ನಿಲ್ಲೋ ಥರದಲ್ಲಿ ಇಮೇಜನ್ನು ಯಾವ ನಾಯಕನೂ ಕರ್ನಾಟಕದಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅದ್ರ ಜೊತೆಗೆ ಹಣಬಲ, ಬೇರೆ ಬೇರೆ ಬಲಗಳು ಕೂಡ ಕಾಂಗ್ರೆಸ್ನಂಥ ಪಕ್ಷಕ್ಕೆ ಈ ಪರಿಸ್ಥಿತಿಯಲ್ಲಿ ಅನಿವಾರ್ಯ. ಸೊ ಎಲ್ಲವನ್ನೂ ಒಗ್ಗೂಡಿಸ್ಕೊಂಡು DK ಈ ಹೊತ್ತಲ್ಲಿ, ಸಿದ್ದರಾಮಯ್ಯನವರು ಈಗ ರಿಟೈರ್ಮೆಂಟ್ ತಗೊಳ್ಳೇಬೇಕಾದ ವಯಸ್ಸಲ್ಲಿದ್ದಾರೆ, ಅವರಿಗೆ ಮುಂದುವರಿಸಿ ಅಂತ ಕೊಟ್ಟರು 2 ವರ್ಷಕ್ಕೆ ಇಲ್ಲ 1.5 ವರ್ಷಕ್ಕೆ ಅವರು ಕೆಳಗಿಳಿಲೇಬೇಕಾಗತ್ತೆ. ಅಂತಹ ಸ್ಥಿತಿಯಲ್ಲಿರುವಾಗ ಏನು ಮಾಡೋಕ್ಕಾಗಲ್ಲ. ಈಗ ನಾವು ಭವಿಷ್ಯ ಯೋಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರನ್ನು ಬಹಳ ಇಷ್ಟಪಡುವ ರಾಹುಲ್ ಗಾಂಧಿಯವರು ಕೂಡ ಕನ್ವಿನ್ಸ್ ಆದಂಗೆ ಕಾಣಿಸ್ತಾ ಇದೆ. ಅದರ ಎಫೆಕ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತು, ಸಿದ್ದರಾಮಯ್ಯನವ್ರ ಮಾತು, DK ಸುರೇಶ್ ಅವ್ರ ಮಾತು, ಇವತ್ತು ಸತೀಶ್ ಜಾರಕಿಹೊಳಿ ಅವರು ಆಡ್ತಿರೋ ಮಾತು.
ನಾನು ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಮೊನ್ನೆನೂ ಈ ಹಿಂಟನ್ನು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ರು. ಅಧಿಕಾರ ಇಲ್ಲದೇ ಇದ್ರೂ ಕೂಡ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ ಅನ್ನುವ ಮೂಲಕ ಅದರ ಅರ್ಥ ಒಂದು ಉನ್ನತ ಸ್ಥಾನಮಾನನೋ ಹುದ್ದೆನೋ ಅಥವಾ ಯಾವುದೇ ಬಗೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ತುಂಬ ಚೆನ್ನಾಗಿ ನಡೆಸ್ಕೊಳ್ಬೇಕಾಗತ್ತೆ ಪಕ್ಷ ಮುಂದಿನ ದಿನಗಳಲ್ಲೂ ಅನ್ನೋ ಮೆಸೇಜನ್ನು ಈಗ ಯಾಕೆ ಕೊಟ್ಟರು, ಆ ಅರ್ಥದ ಮಾತು ಯಾಕೆ ಬಂತು ಅನ್ನೋ ಆಶ್ಚರ್ಯ ಆಯಿತು. ಸೊ ಸಿದ್ದು ಬಣಕ್ಕೆ ವೇಣುಗೋಪಾಲ್ ಅವರ ಸಂದೇಶ ಸ್ಪಷ್ಟವಾಗಿ ತಲುಪಿದೆ ಅನ್ನೋದನ್ನಂತೂ ಅರ್ಥ ಮಾಡ್ಕೊಳ್ಬಹುದು. DK ಶಿವಕುಮಾರ್ ಅವ್ರಿಗೆ ಯೋಗ ಕೂಡಿ ಬಂದಂತೆ ಕಾಣಿಸ್ತಿದೆ. ಡಿಸೆಂಬರ್ ಒಳಗಡೆನೆ ಬಹುತೇಕ ಎಲ್ಲ ಫೈನಲ್ ಆಗಿ ಜನವರಿ 7ಕ್ಕೆ ಸಿದ್ದರಾಮಯ್ಯನವರ ದಾಖಲೆ, ದೇವರಾಜ ಅರಸು ಅವರ ದಾಖಲೆಯನ್ನು ಮುಗಿಸ್ತಾರೆ ಅವರು. ಆ ಮೂಲಕ DKಗೆ ಸುಗಮವಾಗಿ ದಾರಿಯನ್ನು ಬಿಟ್ಟುಕೊಡಲೇಬೇಕಾದ ಸ್ಥಿತಿ ಈಗ ಒದಗಿ ಬಂದಿದೆ. ಇದು ಕರ್ನಾಟಕ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಮೆಗಾ ಡೆವಲಪ್ಮೆಂಟ್. ವೇಣುಗೋಪಾಲ್ ಅವರ ಎಂಟ್ರಿ ಆಗಿರೋದು ಸುಮ್ಮನೆ ಅಲ್ಲ ಕರ್ನಾಟಕಕ್ಕೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.